ರೌಂಡ್ ರೆಸಾರ್ಟ್ ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎವ್ರಿಬಡಿ. ವ್ಲಾಗ್ ಮಾಡ್ತಾ ಇದೀರಾ ಅಂತ ಆಡ್ತಾವ್ರೆ. ಬರ್ಡೇ ಬಾಯ್ ವಾಪಸ್ ಕಳ. ಹಾಯ್ ಹಲೋ ನಮಸ್ಕಾರ. ಯಾರ್ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಈ ವ್ಲಾಗ್ನ ಬೆಂಗಳೂರು ದಾಸರಳ್ಳಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನು ವಿಶೇಷ ಅಂದರೆ ನನ್ನ ಫ್ರೆಂಡ್ ಅವ್ರ ಮಗನೊಂದು ಬರ್ಡೇ ರೆಸಾರ್ಟಲ್ಲಿ. ಸೊ ನಾವೆಲ್ಲರೂ ಬಾಯ್ಸು ಹೋಗ್ತಾ ಇದ್ದೀವಿ. ನನ್ನ ಜೊತೆಗೆ ಇವಾಗ ಒಳನಲ್ಲಿ ವಿನಯ್ ಇದ್ದಾನೆ. ಹಲೋ. ಇವಾಗ ನಾವು ಬರ್ಡೇ ಬಾಯ್ ಹುಡುಗನಿಗೆ ಗಿಫ್ಟ್ ತಗೊಬೇಕು ಅಂತ ಹೋಗ್ತಾ ಇದ್ದೀವಿ ಏನಾದರೂ. ಸೊ ಬನ್ನಿ ಹೋಗೋಣ. ಗುರು, ನಾವು ಗಿಫ್ಟ್ ತಗೊಂಡಿದ್ದಾಯ್ತು. ಡ್ರಾಯಿಂಗ್ ಕಿಟ್ಸ್ ಫಾರ್ ದ ಕಿಡ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೋ. ಇದೊಂದು ಲೈನ್ ನೋಡಿ ಹೆಂಗೈತಿ. ಇದನ್ನ ಪ್ಯಾಕ್ ಮಾಡಿಸ್ಬಿಟ್ಟು ಇವಾಗ ಆಮೇಲೆ ಊರಿಂದ ಒಂದೊಂದಿಬ್ರು ಬರ್ತಾವ್ರೆ. ಸೊ ಎಲ್ಲ ಹೊರಟದಷ್ಟೇ ಇವಾಗ ಅಷ್ಟೇ. ಹೋಗೇ ಬಿಡ್ತಾ ಗೈಸ್. ನಾನು ಇವಾಗ ದಾಸರಳ್ಳಿ ಮೆಟ್ರೋ ಅಲ್ಲಿ ಇದ್ದೀನಿ. ಇಲ್ಲಿಂದ ನಾವು ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು. ಅಲ್ಲಿ ಒಬ್ಬ ಬಂದು ನಮ್ಮನ್ನ ಪಿಕ್ ಮಾಡ್ತಾನೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ವಿನಯ್ ಪಾಪ ಚಾಕ್ಲೇಟ್ ಎಲ್ಲ ಇಟ್ಕೊಂಡು ಹೋಗ್ತಾವನೆ. ಊರಿಂದ ಒಂದೊಂದಿಬ್ರು ಬರ್ತಾವ್ರೆ ನೋಡಿ. ಅಲ್ಲಿಬ್ರು ಓಡಾಡ್ತಾವ್ರೆ. ಹಲೋ ಕುದುರೆ ಓಡಿ ಬಂದಿತ್ತ. ಅಧ್ಯಕ್ಷರು ಹೆಂಗಿತ್ತು ಜರ್ನಿ ಎಲ್ಲ? ಒಳ್ಳೆ ಸೀಟ್ ಸಿಕ್ಕಿತ್ತಪ್ಪ KSRTC. ಕಂಗ್ರ್ಯಾಚುಲೇಷನ್ ಬ್ರದರ್. ಆಲ್ರೆಡಿ ಮೇಲೆ ನಿಂತ್ಕೊಂಡ್ರೆ ಇವನ್ ಮಾತ್ರ ಫೋನ್ ಕಾಲ್ ಮೇಲೆ ನಿಂತ್ಕೊಂಡು ಏನಂದೆ ಇನ್ನೊಂದ್ಸಲ ಹೇಳು. ಆಲ್ರೆಡಿ ಮೇಲೆ ನಿಂತ್ಕೊಂಡ್ರೆ ಇವನ್ ಮಾತ್ರ ಫೋನ್ ಕಾಲ್ ಮೇಲೆ ನಿಂತ್ಕೊಂಡು. ಇವಾಗ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು. ಅಲ್ಲಿಂದ ಮೊನ್ನೆ ಬರ್ಡೇ ಬಾಯ್ ತಗೊಂಡು ನಾವು ಸಿಲ್ಕ್ ಇನ್ಸ್ಟಿಟ್ಯೂಟ್ ಹೋಗ್ತಾ ಇದ್ವಿ. ಇಲ್ಲಿ ಗೋಣನ್ಕೊಂಡೆಗೆ ರೀಚ್ ಆಗಿದ್ದೀವಿ. ಅವನೊಬ್ಬ ತರುಣ ನನ್ನ ಮಗ ಇನ್ನೂ ಬಂದಿಲ್ಲ. ಮಾಲಿಕ್ ಬಂದಿದ್ದೀವಿ, ಕಾಯ್ತೀವಿ ಅಂತ ಈ ಥರ ಎಲ್ಲ ಕಾಯಿಸ್ಬಾರ್ದು. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಯಾಕೆ ಗುರು? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ನೋಡಿದ ಪ್ರಾಣದಂತೆ. ಫೋಟೋ ತೆಗ್ಸ್ಕೊಳ್ಳ ನೀನು. ಬಾರ ನಿಂತ್ಕೊಳ್ಳಿ. ಸುಮ್ಮನೆ ನೋಡ್ತಾವ್ರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ವಿನಿ ನನಗೆ ಗಿಫ್ಟ್ ಕೊಡಕ್ ವಾಚ್ ನೋಡ್ತಾವನೆ. ಇಲ್ಲ ಅನ್ನಲ್ಲ, ಬಟ್ ನಾನೇ ಅಂತಂದ್ರೆ ಆಗಲ್ಲ. ವ್ಲಾಗ್ ಮಾಡ್ತಾ ಇದ್ದೀರಾ ಅಂತ ತಗೊಳ್ಳೋದನ್ನ ಕೊಡ್ಸೋ. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಇಲ್ಲ, ನನ್ನ ಏನ್ ಫಿನಿಶಿಂಗ್ ಕೇಳಲಿಲ್ಲ. ಇವಾಗ ನಾವು ಮಾನವಳಿಗೆ ಐಟಮ್ ತಗೊಳಕ ಭಾವನೆಗಳ ಒಳಗಾಗ್ಬೇಡ, ಇಲ್ಲ ಅದಕ್ಕೆ ಬೆಲೆ ಇಲ್ಲ. ಗಾಯ್ಸ್, ತರುಣ ಬಂದ. ಈ ನನ್ನ ಮಗನಿಂದಾನೆ ಲೇಟ್ ಆಗಿದ್ದು. ಯಾರು ಹೇಳೋದು? ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎವ್ರಿಬಡಿ. ಬರ್ತಡೇ ಪಾರ್ಟಿಗೆ ಕನಕಪುರ ಗಂಧದ ಗುಡಿ ರೆಸಾರ್ಟ್ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಇಲ್ಲಿ ಒಂದು ಕಾರಲ್ಲಿ ಹೊರಟಿದೀವಿ. ನಾವೀಗ ಮಹಾಲಕ್ಷ್ಮಿ ಲೇಔಟಿಂದ ಬಿಡ್ತಾ ಇದೀವಿ. ತರುಣ 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 ಬಂದ್ರು. ವೆಲ್ಕಮ್ ಚರಣ್. ಹಾಯ್ ಚರಣ್, ನಮಸ್ಕಾರ ಚರಣ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಾವೊಂದ್ ಕಾರಲ್ಲಿ 5 ಜನ ಹೋಗ್ತಾ ಇದೀವಿ. ಮುಂದೆ ಇನ್ನೇ 2 ಕಾರಲ್ಲಿ ಹೋಗ್ತಾ ಇದೀವಿ. ನಾವು ಆಲ್ರೆಡಿ ಲೊಕೇಶನ್ಗೆ ಬಂದೋ ಅಂತ ಅನ್ಕೊಂಬಿಡಿ. ಇನ್ನ ಬಂದಿಲ್ಲ.
ಕಾಫಿ ಕುಡಿಯೋಕೆ ಅಂತ ನಿಲ್ಸಿದೀವಿ. ಲೊಕೇಶನ್ಗೆ ಬಂದು ನಾವು ಹೋಗೋ ಲೊಕೇಶನ್ಗೆ ಬಂದಿವಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಸಿನ್ಸಿಯರ್ ಡ್ರೈವರ್ ಅಪ್ಪ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ಕುತ್ತಾ ಇದೆ. ಕಾಫಿ ಕುಡಿಯೋ ಅಷ್ಟು ಕತ್ಲಾಕ್ಬಿಡ್ತು. ಪ್ರಸಾದ್ ಇದಾರೆ. ಹಾಯ್ ಮಾಡಿ ಪ್ರಸಾದ್. ಹಾಯ್ ಸೀರಿಯಸ್ಲಿ ಕಾಣ್ತೀವ? ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಕಣ್ಣ ಮುಚ್ಚೆ ಗಾಡೆ ಗೂಡೆಯ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಗ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಇಬ್ರು ಒಂದೇ ಮೈಕು. ಈ ಹೃದಯವು ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಗುರು ನಾವು ಏನೋ ಹಿಂಗೆ ರೆಸಾರ್ಟ್ ರೀಚ್ ಆದೋ. ಬಾ ನೈಸ್ ಟು ಮೀಟ್ ಯು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಬರ್ಡೇ ಬಾಯ್. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನಿಮ್ ನಗು ಹೀಗೆ ಇರ್ಲಿ. ಒಂದ್ ರೌಂಡ್ ರೆಸಾರ್ಟ್ ಹೇಗಿದೆ ಅಂತ ನೋಡ್ಕೊಂಬರ ಬನ್ನಿ. ಬನ್ನಿ ಗುರು. ಅಲ್ಲಿ ಹಿಂಗ್ ಎಗರದ ಬೇರೆ ಐತೆ. ಹಾಯ್, ಹೌ ಆರ್ ಯು? ನೈಸ್ ಟು ಮೀಟ್ ಯು. ಮಕ್ಕಳ ಆಟ ಆಡ್ತಾವಪ್ಪ ಇಲ್ಲಿ. ಮಕ್ಳು ಇರ್ತಾರೆ, ಹುಷಾರ್ ಕೊಡೋರಪ್ಪ. ಚರಣ್ ಹಾಯ್. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಚಿಕ್ಕ ಮಗ ಎತ್ತ ಮೇಲ್ಕೆ. ಅಯ್ಯಪ್ಪ ಕೊನೆಗೂ ನಿಲ್ತಿಯಲ್ಲ. ಯಾಕೋ ನಿಲ್ಲುತ್ತೆ ನನ್ನ. ನನಗೆ ಸರ್ವಿಸ್ ಮಾಡೋ ಯೋಗ್ಯತೆ ಇಲ್ಲ, ನಿನಗೆ ಸೋಷಿಯಲ್ ಸರ್ವಿಸ್ ಬೇರೆ ಬೇಕಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೆಸಾರ್ಟ್ ಅಲ್ಲಿ ಇಲ್ಲ ಎರಡು ಮಗ ಕುಣಿ ಅಲ್ಲೋ ಧ್ರುವ ಸರ್ಜಾ. ಬಸ್ ಗೈಸ್, ಇವಾಗ ಕೇಕ್ ಕಟ್ ಮಾಡಿಸುವಂತ ಟೈಮ್. ಗಿಫ್ಟ್ ಹೋಗ್ತಾ ಇದ್ದೀನಿ. ಡೈಲಾಗ್ 24 ಗಂಟೆಲಿ ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ. ಚೆಕ್ ಬಂತು. ಎಲ್ಲರೂ ಹ್ಯಾಪಿ ಬರ್ಡೇ ಸಾಂಗ್ ಹೇಳ್ಬೇಕೀಗ. ಅವ್ನ್ ಕಾಣ್ಲೋ ಬಾಗ್ಲು ನಿಂತು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ. ಒಳ್ಳಗೆ ಇಲ್ಲಿ ಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನೀಡ್ ಟು ಫೈಂಡ್ ದಿಸ್ ಸಾಂಗ್. ಆ ಕಡೆಯಿಂದ ಹೊಡಿ ಅವನು. ಹ್ಯಾಪಿ ಬರ್ಡೇ ಟು ಯು. Happy birthday to you. ಹೇಳಲೇ ಯಾಮಿಡಿ ಅಲ್ವೋ, ಯಾಮಿನಿ ಅದುಲೇ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಂತಿದ್ಯಾ? ಟಬಲ್ಲೋರ್ ಯಾರ್ಯಾರೋ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಬಾಹುಬಲಿ ಪಾರ್ಟ್ 3.
ವಿನಿ ಎಲ್ಲರಿಗೂ ಇಷ್ಟ ಇದ್ರೆ ಹೇಳ್ತೀನಿ. ಪ್ರಭಾಸ್ ಬಲ್ಲಾಳ ದೇವ ಜಯ. ಇಷ್ಟ ಆಯ್ತು ಆಗ್ಲಿಲ್ಲ. ವಾಪಸ್ ಕಳ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸೊ ಗಾಯ್ಸ್ ನೋಡಿದ್ರಲ್ಲ, ಇದಿಷ್ಟು ನಂದು ಇವತ್ತಿನ ಬ್ಲಾಗ್. ಸೊ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎದ್ದು ತಿಂಡಿ ಮಾಡಿಕೊಂಡು ಸೊ ರೆಸಾರ್ಟ್ ಚೆಕ್ಔಟ್ ಮಾಡಿದೋ, ಸೀದಾ ಮನೆಗೆ ಬಂದು ರೆಸ್ಟ್ ಮಾಡಿದೆ ಫುಲ್ಲು. ನಿಮ್ಗೆ ಅನ್ಸ್ಬೋದು ಏನು ಯಾವಾಗಲೂ ಇವ್ರ ಜೊತೆ ವ್ಲಾಗ್ ಮಾಡ್ತಾನೆ, ಬರೀ ಇವರೇ ಇರ್ತಾನೆ ಮಾಡೋ ವೀಡಿಯೋದಲ್ಲೆಲ್ಲ ಅಂತ. ಕೆಲವೊಂದು ಸಲ ನಾವೆಲ್ಲಿ ಹೋಗ್ತೀವಿ, ಯಾಕೆ ಹೋಗ್ತೀವಿ ಅನ್ನೋದಕ್ಕಿಂತ ಯಾರ ಜೊತೆ ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಸೊ ನಾನು ಎಲ್ಲೇ ಹೋದರೂ ಇವ್ರ ಜೊತೆಗೆ, ಎಲ್ಲೇ ಓಡಾಡಿದ್ರು ಜಾಸ್ತಿ ಇವ್ರ ಜೊತೆಗೆ ಇರೋದು. ಸೊ ನನ್ನ ವೀಡಿಯೋದಲ್ಲೆಲ್ಲ ಇವರೇ ಜಾಸ್ತಿ ಕಾಣಿಸ್ಕೊಳ್ಳೋದು. ಮುಖಗಳು ಒಂದೇ ಇರ್ಬೋದು, ಬಟ್ ಪ್ರತಿ ಸಲ ಮಾಡಿದಾಗ ಸಿಗುವಂಥ ಕಂಟೆಂಟ್ ಬೇರೆ, ಮಾತಾಡೋದೆಲ್ಲ ಬೇರೆ ಬೇರೆನೇ ಇರುತ್ತೆ. ಸೊ ನೀವು ನೋಡ್ತಾ ಇರಿ, ನಿಮಗೆ ಪಕ್ಕ ಇಷ್ಟ ಆಗುತ್ತೆ, ಎಂಟರ್ಟೈನ್ ಆಗಿದ್ದೇ ಇರುತ್ತೆ. ಓಕೆ. ಸೊ ನಿಮ್ಗೇನಾದರೂ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋವರೆಗೂ ನನ್ನ ಮಿಸ್ ಮಾಡ್ಕೊತೀರಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.